ಡಾಬಾಗಳಲ್ಲಿ ಊಟ ಮಾಡುವಂಥವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬಾಯಿ ಚಪ್ಪರಿಸಿ ಊಟ ಮಾಡುವ ಮುನ್ನ ಎಚ್ಚರ ವಹಿಸಿ. ಸ್ವಲ್ಪ ಯಾಮಾರಿದ್ರೂ ಕೂಡ ಡಾಬಾ ಊಟದಿಂದ ಪ್ರಾಣಕ್ಕೆ ಕುತ್ತು. ಇದು ನಿಜಕ್ಕೂ ಅಂತಿಂತ ಸ್ಟೋರಿ ಅಲ್ವೇ ಅಲ್ಲ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಸ್ಟೋರಿ. ಪ್ರತಿಯೊಬ್ಬರ ಆರೋಗ್ಯಕ್ಕೆ ಸಂಬಂಧಿಸಿದ ಸ್ಟೋರಿ ಇದು. ಡಾಬಾದ ಊಟದಿಂದ ಏನೆಲ್ಲ ಆಗಬಹುದು ನೋಡ್ತಾ ಹೋಗಿ. ನೋಡಿ, ರಸ್ತೆ ಬದಿ ಡಾಬಾಗಳ ಅಡುಗೆಗೆ ವಿಷಪೂರಿತ ಎಣ್ಣೆಯ ಬಳಕೆಯನ್ನ ಮಾಡ್ತಾ ಇದ್ದಾರಂತೆ. ಅದನ್ನ ನಾವು ಸೇವಿಸಿದ್ರೆ ನಮಗೆ ಇನ್ನೂ ಕೂಡ ತೊಂದರೆ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಯ ಆಗೋದ್ರಲ್ಲಿ ತೊಂದರೆಯೇ ಸಂಶಯವೇ ಇಲ್ಲ. ತುಮಕೂರಿನ ಡಾಬಾದ ಅಸಲಿ ಕಹಾನಿ ತೆರೆದಿಡ್ತಾ ಇದೆ ಕಟು ಸತ್ಯ. ರಾಷ್ಟ್ರೀಯ ಹೆದ್ದಾರಿ 48ರ ಡಾಬಾದಲ್ಲಿ ಕಲಬೆರಕೆ ಎಣ್ಣೆನ ಬಳಸ್ತಾರೆ. ವೇಸ್ಟ್ ಆಯಿಲ್ ಅಲ್ಲಿ ಭೋಜನ ಪ್ರಿಯರಿಗೆ ಊಟ ತಯಾರಿ ಮಾಡ್ತಾರೆ. ಡಾಬಾ ಅಡುಗೆಗೆ FSSAI ಮಾರ್ಕ್ ಇಲ್ಲದ ಆಯಿಲ್ ಸರಬರಾಜಾಗುತ್ತೆ. ಗ್ರಾಹಕರಿಂದ ರೆಡ್ ಹ್ಯಾಂಡ್ ಆಗಿ ಕಲಬೆರಕೆ ಆಯಿಲ್ ಸರಬರಾಜು ಪತ್ತೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಡಾಬಾಕ್ಕೆ ಕಲಬೆರಕೆ ಆಯಿಲ್ ಪೂರೈಕೆ ಆಗ್ತಾ ಇತ್ತು. ಪೊಲೀಸರ ಎಂಟ್ರಿ ಬೆನ್ನಲ್ಲೇ ಕಾಲ್ ಕಿತ್ತಿದ್ದಾರೆ ಲಾರಿ ಚಾಲಕರು. ತುಮಕೂರಿನಿಂದ ಶಿರಾಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಏನಿದೆ, ಇಲ್ಲಿ ಬರ್ತಕ್ಕಂಥ ಸೋರೆಕುಂಟೆ ಬಳಿ ಒಂದು ಡಾಬಾ ಕೂಡ ಇರ್ತಕ್ಕಂಥದ್ದು. ಈ ಒಂದು ಡಾಬಾದಲ್ಲಿ ರಾಜಾರೋಷವಾಗಿ ವಿಷಪೂರಿತವಂಥ ಒಂದು ಆಯಿಲನ್ನು ಕೂಡ ಬಳಸಿ ಅಡುಗೆನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ಸ್ವತಃ ಹೋಟೆಲ್ಗೆ ಬಂದಂಥ ಗ್ರಾಹಕರೇ ವಿಡಿಯೋ ಮೂಲಕ ಬಯಲಿಗೆಳೆದಿರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳಿಗೆ ಗಮನಿಸ್ಬೋದು. ಸ್ಫೂರ್ತಿ ಫ್ಯಾಮಿಲಿ ಡಾಬಾ ಅಂತೇಳಿ, ಅಂದರೆ ತುಮಕೂರಿನಿಂದ ಶಿರಾಗೆ ಹೋಗ್ತಕ್ಕಂತಹ ಸೋರೆಕುಂಟ ಗ್ರಾಮ ಬರುತ್ತೆ. ಇಲ್ಲಿ ಈ ಒಂದು ಡಾಬಾ ಕೂಡ ಇರ್ತಕ್ಕಂಥದ್ದು. ಇದು ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಡಾಬಾ ಕೂಡ ಬರ್ತಕ್ಕಂಥದ್ದು. ಇಲ್ಲಿ ಏನು ಗ್ರಾಹಕರೊಬ್ಬರು ಊಟ ಮಾಡೋದಕ್ಕೆ ಅಂತೇಳಿ ಕೂಡ ಬಂದಿರ್ತಾರೆ. ಈ ಒಂದು ವೇಳೆಯಲ್ಲಿ ಇಲ್ಲೇ ಡಾಬಾದ ಪಕ್ಕದಲ್ಲಿಯೇ ಒಂದು ದೊಡ್ಡ ಟ್ಯಾಂಕರ್ ಲಾರಿಯಲ್ಲಿ ವಿಷಪೂರಿತ ಅಂದರೆ ಕಲಬೆರಕೆ ಆಯಿಲನ್ನು ಕೂಡ ಆ ಒಂದು ಟ್ಯಾಂಕ್ನಲ್ಲಿ ಕೂಡ ತುಂಬಿಕೊಂಡು ಬರಲಾಗುತ್ತೆ. ಬಂದು ಇಲ್ಲಿ ಟಿನ್ಗಳ ಮುಖಾಂತರವಾಗಿ ಈ ಒಂದು ಡಾಬಾಗೆ ಸಪ್ಲೈನೂ ಕೂಡ ಕೊಡಲಾಗುತ್ತೆ. ಸ್ವತಃ ಇನ್ನು ಹೋಟೆಲ್ನ ಸಿಬ್ಬಂದಿ ಅಂದರೆ ಮಾಲೀಕರು ಯಾರ ಹತ್ರ ಅವರೇ ಅಲ್ಲಿ ಹೋಗಿ ಆ ಒಂದು ಲಾರಿಯ ಬಳಿ ನಿಂತ್ಕೊಂಡು ಆ ಒಂದು ಊಟ ಮಾಡ್ತಿದ್ದಂಥ ಗ್ರಾಹಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಕೂಡ ಸೆರೆ ಹಿಡಿದಿರ್ತಕ್ಕಂಥದ್ದು. ಅದನ್ನು ಕೂಡಲೇ ಇದನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಇದು ಆಯಿಲು ಎಲ್ಲಿಂದ ತಂದಿರತಕ್ಕಂಥದ್ದು, ಈ ರೀತಿ ಆಯಿಲನ್ನು ನೀವು ಕೊಡ್ತೀರಾ ಅಂತೇಳಿ ಅವರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ತಾರೆ. ಯಾವಾಗ ಚಾಲಕನಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ, ಆ ಒಂದು ಚಾಲಕ ಕೂಡಲೇ ಅಲ್ಲಿಂದ ಲಾರಿ ಸಮೇತವಾಗಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಆ ಬಳಿಕ ಇನ್ನು ಹೋಟೆಲ್ನ ಮಾಲೀಕ ಇದ್ದಾನೆ, ಆತನನ್ನು ಕೂಡ ಅವರು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಸೀದಾ ಒಳಗಡೆ ಹೋಗಿ ಒಂದು ಆಯಿಲನ್ನು ತೊಗೊಂಡಿದ್ರು. ಆ ಒಂದು ಆಯಿಲನ್ನು ಕಿಚನ್ನಲ್ಲೇ ಶೇಖರಣೆ ಮಾಡಿಟ್ಟಿರ್ತಾರೆ. ಅದನ್ನು ಕೂಡ ಅವರು ನೋಡಿ ಇದನ್ನು ಯೋಗ್ಯವಿದೆಯಾ ಅಂತೇಳಿ ಅವರಿಗೆ ಹೋಟೆಲ್ ಮಾಲೀಕರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ತಾರೆ. ಆದರೂ ಕೂಡ ಒಂದು ಡಾಬಾ ಮಾಲೀಕ ಆ ಒಂದು ಎಣ್ಣೆಯನ್ನು ಕೊಡೋದಕ್ಕೆ ಹಿಂದೇಟನ್ನು ಕೂಡ ಆಗ್ತಕ್ಕಂಥದ್ದು. ಇಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇದೇ ಪ್ರಥಮ ಬಾರಿಗೆ ಈ ರೀತಿಯಾಗಿ ನಾವು ಮಾಡಿರ್ತಕ್ಕಂಥದ್ದು ಅಂತೇಳಿ ಗ್ರಾಹಕರನ್ನ ಕ್ಷಮೆ ಕೇಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಗ್ರಾಹಕರು ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದು ಹೋಗಿರ್ತಕ್ಕಂಥ ಈ ಒಂದು ಡಾಬಾದಲ್ಲಿ ಈ ರೀತಿಯಾಗಿ ಎಷ್ಟು ದಿನದಿಂದ ಈ ರೀತಿಯಾಗಿ ಒಂದು ದಂಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಲಬೆರಕೆ ಎಣ್ಣೆಯನ್ನು ಕೂಡ ಬಳಸ್ಕೊಂಡು ಜನರಿಗೆ ವಿಷಪೂರಿತ ಆಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಅಂತೇಳಿ ಗ್ರಾಹಕರು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅಧಿಕಾರಿಗಳಿದ್ದಾರೆ, ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೋ ಅಧಿಕಾರಿಗಳು ಕೂಡ ಇಲ್ಲಿಗೆ ಸ್ಥಳಕ್ಕೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಅಧಿಕಾರಿಗಳು ಉಡಾಫೆಯಾದಂಥ ಉತ್ತರವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಈ ಒಂದು ಘಟನಾ ಸ್ಥಳಕ್ಕೆ ಕೂಡ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯ ಒಂದು ಆಯಿಲ್ ಕೂಡ ನಮಗೆ ಪತ್ತೆ ಆಗಿಲ್ಲ ಅಂತೇಳಿ ಅವರು ಉಡಾಫೆ ಉತ್ತರವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಎಚ್ಚೆತ್ತುಕೊಂಡು ಒಂದು ಡಾಬಾದ ಒಂದು ವಿರುದ್ಧ ಕ್ರಮನೂ ಕೂಡ ಕೈಗೊಳ್ಳಬೇಕು. ಜೊತೆಗೆ ಯಾರು ಈ ಒಂದು ಲಾರಿ ಎಲ್ಲಿಂದ ಬಂತು, ಎಷ್ಟಿಂದ ಸಪ್ಲೈ ಮಾಡ್ತಾಯಿತ್ತು, ಯಾರೆಲ್ಲ ಎಲ್ಲೆಲ್ಲಿ ಡಾಬಾಗಳಿಗೆ ಇದು ಈ ರೀತಿಯಾಗಿ ಸಪ್ಲೈ ಆಗ್ತಾಯಿತ್ತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಆತನ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ತಿನ್ಗಳಲ್ಲಿ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲಿ ಇದೇ ಒಂದು ಟೇಬಲ್ನ ಡಾಬಾಗಳಲ್ಲಿ ಊಟ ಮಾಡುವಂಥವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬಾಯಿ ಚಪ್ಪರಿಸಿ ಊಟ ಮಾಡುವ ಮುನ್ನ ಎಚ್ಚರ ವಹಿಸಿ. ಸ್ವಲ್ಪ ಯಾಮಾರಿದ್ರೂ ಕೂಡ ಡಾಬಾ ಊಟದಿಂದ ಪ್ರಾಣಕ್ಕೆ ಕುತ್ತು. ಇದು ನಿಜಕ್ಕೂ ಅಂತಿಂತ ಸ್ಟೋರಿ ಅಲ್ವೇ ಅಲ್ಲ. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಸ್ಟೋರಿ. ಪ್ರತಿಯೊಬ್ಬರ ಆರೋಗ್ಯಕ್ಕೆ ಸಂಬಂಧಿಸಿದ ಸ್ಟೋರಿ ಇದು.
ಡಾಬಾದ ಊಟದಿಂದ ಏನೆಲ್ಲ ಆಗಬಹುದು ನೋಡ್ತಾ ಹೋಗಿ. ನೋಡಿ, ರಸ್ತೆ ಬದಿ ಡಾಬಾಗಳ ಅಡುಗೆಗೆ ವಿಷಪೂರಿತ ಎಣ್ಣೆಯ ಬಳಕೆಯನ್ನ ಮಾಡ್ತಾ ಇದ್ದಾರಂತೆ. ಅದನ್ನ ನಾವು ಸೇವಿಸಿದ್ರೆ ನಮಗೆ ಇನ್ನೂ ಕೂಡ ತೊಂದರೆ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಯ ಆಗೋದ್ರಲ್ಲಿ ತೊಂದರೆಯೇ ಸಂಶಯವೇ ಇಲ್ಲ. ತುಮಕೂರಿನ ಡಾಬಾದ ಅಸಲಿ ಕಹಾನಿ ತೆರೆದಿಡ್ತಾ ಇದೆ ಕಟು ಸತ್ಯ. ರಾಷ್ಟ್ರೀಯ ಹೆದ್ದಾರಿ 48ರ ಡಾಬಾದಲ್ಲಿ ಕಲಬೆರಕೆ ಎಣ್ಣೆನ ಬಳಸ್ತಾರೆ. ವೇಸ್ಟ್ ಆಯಿಲ್ ಅಲ್ಲಿ ಭೋಜನ ಪ್ರಿಯರಿಗೆ ಊಟ ತಯಾರಿ ಮಾಡ್ತಾರೆ. ಡಾಬಾ ಅಡುಗೆಗೆ FSSAI ಮಾರ್ಕ್ ಇಲ್ಲದ ಆಯಿಲ್ ಸರಬರಾಜಾಗುತ್ತೆ. ಗ್ರಾಹಕರಿಂದ ರೆಡ್ ಹ್ಯಾಂಡ್ ಆಗಿ ಕಲಬೆರಕೆ ಆಯಿಲ್ ಸರಬರಾಜು ಪತ್ತೆ ಮಾಡಿದ್ದಾರೆ. ಲಾರಿ ಚಾಲಕನಿಂದ ಡಾಬಾಕ್ಕೆ ಕಲಬೆರಕೆ ಆಯಿಲ್ ಪೂರೈಕೆ ಆಗ್ತಾ ಇತ್ತು. ಪೊಲೀಸರ ಎಂಟ್ರಿ ಬೆನ್ನಲ್ಲೇ ಕಾಲ್ ಕಿತ್ತಿದ್ದಾರೆ ಲಾರಿ ಚಾಲಕರು. ಹೂನಣ್ಣ, ನೀನ್ ಗಾಡಿಯಿಂದ ಇಳಿಸ್ತಾ ತಾನೆ. ತುಮಕೂರಿನಿಂದ ಶಿರಾಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 48 ಏನಿದೆ, ಇಲ್ಲಿ ಬರ್ತಕ್ಕಂಥ ಸೋರೆಕುಂಟೆ ಬಳಿ ಒಂದು ಡಾಬಾ ಕೂಡ ಇರ್ತಕ್ಕಂಥದ್ದು. ಈ ಒಂದು ಡಾಬಾದಲ್ಲಿ ರಾಜಾರೋಷವಾಗಿ ವಿಷಪೂರಿತವಂಥ ಒಂದು ಆಯಿಲನ್ನು ಕೂಡ ಬಳಸಿ ಅಡುಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ಸ್ವತಃ ಹೋಟೆಲ್ಗೆ ಬಂದಂಥ ಗ್ರಾಹಕರೇ ವಿಡಿಯೋ ಮೂಲಕ ಬಯಲಿಗೆಳೆದಿರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳಿಗೆ ಗಮನಿಸ್ಬೋದು. ಸ್ಫೂರ್ತಿ ಫ್ಯಾಮಿಲಿ ಡಾಬಾ ಅಂತೇಳಿ, ಅಂದರೆ ತುಮಕೂರಿನಿಂದ ಶಿರಾಗೆ ಹೋಗ್ತಕ್ಕಂತಹ ಸೋರೆಕುಂಟ ಗ್ರಾಮ ಬರುತ್ತೆ. ಇಲ್ಲಿ ಈ ಒಂದು ಡಾಬಾ ಕೂಡ ಇರ್ತಕ್ಕಂಥದ್ದು. ಇದು ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಡಾಬಾ ಕೂಡ ಬರ್ತಕ್ಕಂಥದ್ದು. ಇಲ್ಲಿ ಏನು ಗ್ರಾಹಕರೊಬ್ಬರು ಊಟ ಮಾಡೋದಕ್ಕೆ ಅಂತೇಳಿ ಕೂಡ ಬಂದಿರ್ತಾರೆ. ಈ ಒಂದು ವೇಳೆಯಲ್ಲಿ ಇಲ್ಲೇ ಡಾಬಾದ ಪಕ್ಕದಲ್ಲಿಯೇ ಒಂದು ದೊಡ್ಡ ಟ್ಯಾಂಕರ್ ಲಾರಿಯಲ್ಲಿ ವಿಷಪೂರಿತ ಅಂದರೆ ಕಲಬೆರಕೆ ಆಯಿಲನ್ನು ಕೂಡ ಆ ಒಂದು ಟ್ಯಾಂಕ್ನಲ್ಲಿ ಕೂಡ ತುಂಬಿಕೊಂಡು ಬರಲಾಗುತ್ತೆ. ಬಂದು ಇಲ್ಲಿ ಟಿನ್ಗಳ ಮುಖಾಂತರವಾಗಿ ಈ ಒಂದು ಡಾಬಾಗೆ ಸಪ್ಲೈನೂ ಕೂಡ ಕೊಡಲಾಗುತ್ತೆ. ಸ್ವತಃ ಇನ್ನು ಹೋಟೆಲ್ನ ಸಿಬ್ಬಂದಿ ಅಂದರೆ ಮಾಲೀಕರು ಯಾರ ಹತ್ರ ಅವರೇ ಅಲ್ಲಿ ಹೋಗಿ ಆ ಒಂದು ಲಾರಿಯ ಬಳಿ ನಿಂತ್ಕೊಂಡು ಆ ಒಂದು ಊಟ ಮಾಡ್ತಿದ್ದಂಥ ಗ್ರಾಹಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಕೂಡ ಸೆರೆ ಹಿಡಿದಿರ್ತಕ್ಕಂಥದ್ದು. ಅದನ್ನು ಕೂಡಲೇ ಇದನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಇದು ಆಯಿಲು ಎಲ್ಲಿಂದ ತಂದಿರತಕ್ಕಂಥದ್ದು, ಈ ರೀತಿ ಆಯಿಲನ್ನು ನೀವು ಕೊಡ್ತೀರಾ ಅಂತೇಳಿ ಅವರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ತಾರೆ. ಯಾವಾಗ ಚಾಲಕನಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ, ಆ ಒಂದು ಚಾಲಕ ಕೂಡಲೇ ಅಲ್ಲಿಂದ ಲಾರಿ ಸಮೇತವಾಗಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಬಳಿಕ ಇನ್ನು ಹೋಟೆಲ್ನ ಮಾಲೀಕ ಇದ್ದಾನೆ, ಆತನನ್ನು ಕೂಡ ಅವರು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಸೀದಾ ಒಳಗಡೆ ಹೋಗಿ ಒಂದು ಆಯಿಲನ್ನು ತೊಗೊಂಡಿದ್ರು, ಆ ಒಂದು ಆಯಿಲನ್ನು ಕಿಚನ್ನಲ್ಲೇ ಶೇಖರಣೆ ಮಾಡಿಟ್ಟಿರ್ತಾರೆ. ಅದನ್ನು ಕೂಡ ಅವರು ನೋಡಿ ಇದನ್ನು ಯೋಗ್ಯವಿದೆಯಾ ಅಂತೇಳಿ ಅವರಿಗೆ ಹೋಟೆಲ್ ಮಾಲೀಕರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ತಾರೆ. ಆದರೂ ಕೂಡ ಒಂದು ಡಾಬಾ ಮಾಲೀಕ ಆ ಒಂದು ಎಣ್ಣೆಯನ್ನು ಕೊಡೋದಕ್ಕೆ ಹಿಂದೇಟನ್ನು ಕೂಡ ಆಗ್ತಕ್ಕಂಥದ್ದು. ಇಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇದೇ ಪ್ರಥಮ ಬಾರಿಗೆ ಈ ರೀತಿಯಾಗಿ ನಾವು ಮಾಡಿರ್ತಕ್ಕಂಥದ್ದು ಅಂತೇಳಿ ಗ್ರಾಹಕರನ್ನ ಕ್ಷಮೆ ಕೇಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಗ್ರಾಹಕರು ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದು ಹೋಗಿರ್ತಕ್ಕಂಥ ಈ ಒಂದು ಡಾಬಾದಲ್ಲಿ ಈ ರೀತಿಯಾಗಿ ಎಷ್ಟು ದಿನದಿಂದ ಈ ರೀತಿಯಾಗಿ ಒಂದು ದಂಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಲಬೆರಕೆ ಎಣ್ಣೆಯನ್ನು ಕೂಡ ಬಳಸ್ಕೊಂಡು ಜನರಿಗೆ ವಿಷಪೂರಿತ ಆಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಗ್ರಾಹಕರು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಅಧಿಕಾರಿಗಳಿದ್ದಾರೆ, ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೋ ಅಧಿಕಾರಿಗಳು ಕೂಡ ಇಲ್ಲಿಗೆ ಸ್ಥಳಕ್ಕೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಅಧಿಕಾರಿಗಳು ಉಡಾಫೆಯಾದಂಥ ಉತ್ತರವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಈ ಒಂದು ಘಟನಾ ಸ್ಥಳಕ್ಕೆ ಕೂಡ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯ ಒಂದು ಆಯಿಲ್ ಕೂಡ ನಮಗೆ ಪತ್ತೆ ಆಗಿಲ್ಲ ಅಂತೇಳಿ ಅವರು ಉಡಾಫಿ ಉತ್ತರವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಎಚ್ಚೆತ್ತುಕೊಂಡು ಇವ ಒಂದು ಡಾಬಾದ ಒಂದು ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಜೊತೆಗೆ ಯಾರು ಈ ಒಂದು ಲಾರಿ ಎಲ್ಲಿಂದ ಬಂತು, ಎಷ್ಟಿಂದ ಸಪ್ಲೈ ಮಾಡ್ತಾ ಇದ್ದು, ಯಾರೆಲ್ಲ ಎಲ್ಲೆಲ್ಲಿ ಡಾಬಾಗಳಿಗೆ ಇದು ಈ ರೀತಿಯಾಗಿ ಸಪ್ಲೈ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಆತನ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ತಿನ್ಗಳಲ್ಲಿ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲಿ ಇದೇ ಒಂದು ಟೇಬಲ್ನ